ಇಂದಿಲ್ಲ ನಾಳೆ ಸಿಡದಿಲ್ಲ ಅವ್ರನ್ನ. ಅದ್ರ ಜೊತೆ ರೈತರು ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ, ರೈತರು ಎಚ್ಚರಾಗ್ತಾ ಇದ್ದಾರೆ. ಎಲ್ಲ ಕುಡ್ಕೊಂಡು ಇವತ್ತು ನೀವು ಎಷ್ಟೋ ಪ್ರಯತ್ನ ಮಾಡಿದ್ರು ಇಡೀ ಭಾರತವನ್ನು ಕಟ್ಟಿ ಆಳೋದಕ್ಕೆ ಸಾಧ್ಯ ಇಲ್ಲ. ಈಗ ಉದ್ಯೋಗ ಇಲ್ಲದಾಗ ಹಸಿವು, ನೀರಡಿಕೆ, ಬಡತನ, ಉದ್ಯೋಗ ಇಲ್ಲದ್ದು ಇವೆಲ್ಲವೂ ಇವತ್ತು ದೈತ್ಯಾಕಾರ ಹಿಂದಿನ ಬೆಳೆಯುವನೋ ಮೋದಿ ಮತ್ತು ಶಾ ಅವ್ರಿಗೆ ಕಂಟಕ ಆಗುವಣ ನಿಶ್ಚಿತ. ಇದರಲ್ಲಿ ಎರಡು ಮಾತಿಲ್ಲ. ಅಂಥದ್ದು ರಾಜಕೀಯ ಮಾಡಿದರೆ ಡಿ ಕೆ ಶಿ ಅವರು ಸಹಿತ ಕಾಂಗ್ರೆಸ್ ಏನೀಗ ಜನ ಬರ್ತಾ ಇದ್ದಾರೆ ಅವರು ದೂರ ಸರಿಯೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗ ಆಲ್ರೆಡಿ 80-20 ಏನು ಬಿ ಜೆ ಪಿ ಮಾಡ್ತಾ ಅದು ಸಾಧ್ಯ ಇಲ್ದಂಗೆ ಆಗ್ತಾಯಿದೆ. ಯಾಕಂದ್ರೆ ಇವತ್ತು ಈ ವೆಸ್ಟ್ ಬೆಂಗಾಲ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅಲ್ಲಿ ಎಲ್ಲ ಜನರು ಅದನ್ನು ಮುಸ್ಲಿಮ್ಸ್ ಇರ್ತಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ಒಳಗೆ ಹೇಳ್ಕೊಳ್ಳೋದ್ರಿಂದಾಗೆ ಸಹಜವಾಗಿ ಎಲ್ಲರೂ ನಾವು ಗೆದ್ದೀವಿ ಅಂತಂದಿರ್ಬೋದು. ಆದರೆ ಅದರಿಂದ ಒಂದು ಏನಪ್ಪ ಅಂದ್ರೆ ಇದು ರಾಜನೀತಿ ಅಲ್ಲ, ಇದು ರಾಜಕೀಯ ಅನ್ನುವಂಥದ್ದು ಮತ್ತು ಇದರಿಂದ ಜನರು ಮೆಚ್ಚೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹಿಂದಿನ ಬರುವಂಥದ್ದು ನಾವು. ಯಾಕಂದರೆ ಈಗ ಏನೋ ಯಾವ್ಯಾವುದೋ ನೆಲೆಯಲ್ಲಿ ತಮ್ಗೆ ಓಟ್ ಹಾಕಲಾರ್ದವ್ರನ್ನ ಹೊರಗೆ ತೆಗೆಯುವಂಥ ಕೆಲಸ ಏನೋ SIR ಮೂಲಕ ಮಾಡ್ತಾಯಿದ್ದಾರೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಈ ಅವ್ರ ಮಂದಿಗೂ ಇವತ್ತು ಉದ್ಯೋಗ ಸಿಗಲಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಅತ್ಯಂತ ದುರಂತ ಪರಿಸ್ಥಿತಿ ಬಂದ್ರೆ ಅವ್ರೇನು ಮಾಡಬಲ್ಲರು? ಅವರು ವಿರೋಧಿಗಳಾಗಿ ನಿಲ್ತಾರೆ. ಯಾಕಂದ್ರೆ ಎಲ್ಲಿವರೆಗೆ ಹೊಟ್ಟೆಗೆ ಹಿಟ್ಟು ಸಿಗ್ತದೆ ಚಿಂತಿಲ್ಲ, ಬಂದಾಯಿತು, ಬದುಕು ಬಂದಾಯಿತು, ನಾಳೆ ಏನೂ ಇಲ್ಲ. ಇವತ್ತು ನೋಡ್ರಿ ರೈತರ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಮದುವೆಗಳು ಆಗ್ತಾ ಇಲ್ಲ, ನೌಕರಿಗಳು ಇಲ್ಲ, ಪರ್ಮನೆಂಟ್ ಜಾಬ್ ಅಂತ ಇಲ್ಲೇ ಇಲ್ಲ, ಸ್ಕೂಲ್ಗೆ ಇಳಿದು ಟೀಚರ್ ಆಗಿ ಮತ್ತೇನೂ ಆಗಿ. ಅದಕ್ಕಾಗಿ ಇವತ್ತು ಡಿ ಕೆ ಶಿ ಅವ್ರ ಮುಂದಿನ ಒಂದು ದೊಡ್ಡ ಸಮಸ್ಯೆ ಸವಾಲು ಮೊದಲ 2.5 ಲಕ್ಷ ಅಂದರೆ 2,80,000 ಜನಕ್ಕೆಲ್ಲ ಉದ್ಯೋಗ ಕೊಡುವಂಥ ಕೆಲಸ ಈ 2 ವರ್ಷ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಈಗ 56,000 ಮೊದಲು ಮಾಡೋದು, ಅದ್ರ ಜೊತೆ ಉಳಿದದ್ದು ಮಾಡುವಂಥ ಕೆಲಸಗಳ ಒಟ್ಟ ಉದ್ಯೋಗ ಸೃಷ್ಟಿಗಳಿಗೆ ಹೆಚ್ಚು ಆಸಕ್ತಿ ತೋರಿಸಿದ್ರೆ ನಿಜವಾಗಿಯೂ ರಾಹುಲ್ ಗಾಂಧಿಯವರ ಒಂದು ಏನು ಮೆಸೇಜ್ ಅದ ಅದು ಮುಂದುವರ್ಸ್ಕೊಂಡು ಹೋದಂಗೆ ಆಗ್ತದೆ. ಇಲ್ಲ ಮೋದಿ ಶಾ ರಾಜಕೀಯ ಮಾಡ್ತಾ ಹೊರಟ್ರೆ ಈಗೇನೋ ನೀವು ಮಾಡಿದ್ದೀರಿ, ಗೆದ್ದಿದ್ದೀರಿ, ಆದರೆ ಇದು ಶಾಶ್ವತ ರಿಸಲ್ಟ್ ಅಲ್ಲ, ಇಂದಿನ ನಾಳೆಗೊಂದು ಎಂಡ್ ಅದ. ಆದರೆ ಅದ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಹೊಸ ಒಂದು ತತ್ವವನ್ನು ಆಧರಿಸ್ಕೊಂಡ್ರೆ ಗಾಂಧೀಜಿಯವರು ನಿಜವಾದ ಕನಸನ್ನು ನನಸು ಮಾಡಲಿಕ್ಕೆ ಹೊರಟ್ರೆ ರಾಹುಲ್ ಗಾಂಧಿಯವರ ರಾಜಕೀಯದಲ್ಲಿ ಮನಸ್ಸಿಟ್ಟ ಅದೇ ಪ್ರಕಾರ ಮುಂದುವರೆದರೆ ನಿಶ್ಚಿತವಾಗಿ ಕಾಂಗ್ರೆಸ್ ಹೇಳ್ಬೋದು, ಡಿ ಕೆ ಶಿ ಇನ್ನೊಬ್ಬ ಹೀರೋ ಆಗ್ಬೋದು. ಆದರೆ ಮಾಡ್ತಾರ ಅನ್ನೋ ಸಮಸ್ಯೆ. ಯಾಕಂದ್ರೆ ಈ ಸದ್ಯ ಮುಂದೆ ಅವ್ರ ಮುಂದೆ ಬಂದಿದ್ದು ಸಂಪುಟ ವಿಸ್ತರಣೆ 20 ಜನರಲ್ಲಿ ಯಾರನ್ನು ತೊಗೊಳ್ತಾರೆ, ಏನು ಮಾಡ್ತಾರೆ, ಯಾರು ಜಾರಿಸ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಇದು ದೊಡ್ಡ